ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಶೆಟ್ಟಿ ಲಾಗ್ಸ್. ಗೈಸ್, ಇವತ್ತು ನಾನು ಶಿವಮೊಗ್ಗದಲ್ಲಿದ್ದೀನಿ. ಶಿವಮೊಗ್ಗಕ್ಕೆ ಬಂದು ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು, ಅಂದರೆ ಆಲ್ಮೋಸ್ಟ್ 3-4 ಇಯರ್ಸ್ ಆಗಿತ್ತು. ಬೆಂಗಳೂರಿಗೆ ಹೋದ್ಮೇಲಿಂದ ಈ ಕಡೆ ಬಂದೇ ಇಲ್ಲ. ಅದಕ್ಕೆ ಇವತ್ತು ಟೈಮ್ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಇವಾಗ ಜಸ್ಟ್ ಬಂದಿದ್ದೆ, ಮಧ್ಯಾಹ್ನ ಆಗೋಯ್ತು. ಇಲ್ಲಿ ಲಯನ್ ಸಫಾರಿ ಕರ್ಕೊಂಬಂದಿದ್ದೀನಿ ಶಿವಮೊಗ್ಗ. ಇವನು ಒಬ್ಬರು ಸನತ್ ಅಂತ ಹೇಳ. ಗೈಸ್, ಇಲ್ಲಿ ರಜಾ ಅಂತ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಆಗಲೇ. ಎಲ್ಲೋದ್ರೂ ಜನ. ಬೆಂಗಳೂರಿಗೆ ಹೋದ್ರೆ ಅಲ್ಲೂ ಜನ, ಮೈಸೂರಿಗೆ ಹೋದ್ರೆ ಅಲ್ಲೂ ಜನ, ಇಲ್ಲಿ ಶಿವಮೊಗ್ಗಕ್ಕೆ ಬಂದರೆ ಇಲ್ಲೂ ಜನ. ಸಫಾರಿ ಅಲ್ಲ, ಸಫಾರಿ ಝೂ ಎರಡು ಸಫಾರಿ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಝೂ ನಿಮಗೆ 6 ಗಂಟೆ ತನಕ ಸಿಗುತ್ತೆ. ಓಕೆ, ಸಫಾರಿ ಸ್ಟ್ರೈಟ್ ಹೋಗ್ಬಿಡಿ. ಗೈಸ್, ಇವಾಗ ಟಿಕೆಟ್ ತೊಗೊಂಡು ಸಫಾರಿಗೆ ಹೋಗ್ತಾ ಇದ್ವಿ. ಇಲ್ಲಿ ಝೂ ಅಷ್ಟು ದೊಡ್ಡದಿಲ್ಲ, ಇದು ಚಿಕ್ಕದು ಅನಿಸುತ್ತೆ. ಸಫಾರಿ ಬೇಗ ಕ್ಲೋಸ್ ಆಗುತ್ತಂತೆ, ಆಮೇಲೆ ಝೂ ಬೇಕಿದ್ರೆ ಸಂಜೆವರೆಗೂ ಇರುತ್ತಂತೆ. ಅದಕ್ಕೆ ಫಸ್ಟ್ ಸಫಾರಿ ಹೋಗ್ತಿದ್ವಿ. ಓ ಅಲ್ಲ, ಅತ್ತ ಅದು ಪೊಲೀಸ್ ವ್ಯಾನ್ ಹತ್ತಿರೋ ಫೀಲ್ ಬರ್ತಾಯಿತ್ತು ನನಗೆ. ಕಾಯಿಸಿಲಿ ಸಿಂಹ. ಕಾಯಿಸಿ ಇವರು 2 ಜಿಂಕೆ, 2 ಸಿಂಹ, 2 ಹುಲಿ, ಆಮೇಲೆ ಇನ್ನೇನು 2 ಕಾಡ್ಕೊಂಡು ತೋರಿಸ್ಬಿಟ್ಟು ಸಫಾರಿನೇ ಮುಗಿದೋಯ್ತು ಅಂತವ್ರು. ಏನಿಲ್ಲ ಅಂದ್ರೆ ಒಂದು 10 ನಿಮಿಷನೂ ಆಗಿಲ್ಲ ಅನ್ಸುತ್ತಲ್ಲ. 10 ನಿಮಿಷ ಆಯಿತು. 10 ನಿಮಿಷ. ಈಗ ಝೂ ಒಂದು ಬನ್ನಿ. ಝೂ ಅಲ್ಲಾದರೆ ಏನಾದ್ರು ಇದೆಯಾ ಅಥವಾ ಏನಿಲ್ವಾ? ಖಾಲಿ ಇದೆ ನೋಡೋಣ. ಗೈಸ್, ಇದು ಗರುಡ ಅಂತ ನೋಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ನೋಡಿ, ಕೋಳಿ ಇದ್ದಂಗೆ ಐತೆ ಇದು. ಗೈಸ್, ನಾವು ಸುಮ್ಮನೆ ಹೋಗ್ತಾನೆ ಇದ್ದೀವಿ, ಇಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ನೋಡಿ, ಹುಂಜ ತಗೊಂಬಂದು ಇಲ್ಲಿ ಝೂ ಅಲ್ಲಿ ಬಿಟ್ಟಿದ್ದಾರೆ ಅಂತ ಹುಂಜನ. ಗೈಸ್ ನೋಡಿ, ಹುಂಜನೆಲ್ಲ ಝೂ ಅಲ್ಲಿ ಬಿಟ್ಟಿದ್ದಾರೆ ಇವರು. ಎಲ್ಲೋ ಗೈಸ್, ಇಲ್ಲಿ ನಮ್ಮ ದೇವದಾಸ್, ಮುಂಗಾರು ಮಳೆ ದೇವದಾಸ್ ಇದೆ ನೋಡಿ. ಇಲ್ಲಿ ಸ್ಪೈಡರ್ ಅಲ್ಲ, ಇದು ಗ್ಲಾಸ್ ಹೊಡೆದಾಗಿರೋದು. ಈ ಕಡೆ ಇಲ್ಲಿದೆ ನೋಡಿ ನವಿಲು. ಗೈಸ್, ಇಲ್ಲಿ ನೋಡಿ, ಇಲ್ಲಿ ಏನಿದು ಕಾಡ್ಕೋಣ. ಇದು ಮಾತ್ರ ಸೈಕ್ ಆಗೈತೆ. ಇದು ಬಾಹುಬಲಿ ಫಿಲಮಲ್ಲಿ ಇದೆಯಲ್ಲ, ಸೇಮ್ ಅಲ್ಲಿ ಗ್ರಾಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿದರೆ ರಿಯಲ್ ಆಗೈತೆ ಇದು. ಗೈಸ್, ಇಲ್ಲಿ ಹಂದಿ ಜಿಂಕೆ ಅಂತೆ ನೋಡಿ. ಇಲ್ಲಿ ಜಿಂಕೆ ಹಂದಿ ಕೊಟ್ಟಿರೋದಂತೆ ಇದು. ಗೈಸ್, ಇಲ್ಲಿ ನೋಡಿ ಕರಡಿ. ಈ ಕರಡಿ ಮತ್ತು ಕೋಣ ಎರಡು ಮಾತ್ರ ಊಟ ಚೆನ್ನಾಗಿ ಆಗ್ತಿದ್ರೆ ಅನಿಸುತ್ತೆ. ಈಗ ಝೂ ಆಯಿತು. ಇಲ್ಲಿ ಝೂ ಚಿಕ್ಕ ಝೂ, ಅಷ್ಟೇನು ಪ್ರಾಣಿಗಳಿಲ್ಲ, ಸ್ವಲ್ಪ ಇದೆ. ಅದು ಎಲ್ಲ ಮಲ್ಕೊಬಿಟ್ಟಿದೆ. ಇವಾಗ ಇಲ್ಲಿಂದ ಹೊರಗಡೆ ಹೋಗಿ ಇವಾಗ ನೆಕ್ಸ್ಟು ಎಲ್ಲಿ ಹೋಗೋದು? ನೆಕ್ಸ್ಟು ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿಂದ ಫಸ್ಟ್ ಹೊರಗೆ ಹೋಗ್ಬೇಕು. ಇಲ್ಲಿ ಬಿಸಿಲು ಆಗ್ತಾಯಿಲ್ಲ ನನಗೆ. ಗೈಸ್, ಇಲ್ಲಿ ಒಂದು ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಗೈಸ್, ಇಲ್ಲಿ ಹೋಗೋ ದಾರಿಲಿ ವೆದರ್ ಹೆಂಗಿದೆ ಅಂದರೆ ನೋಡಿ, ಇಲ್ಲಿ ಕೆರೆ ಇದೆ ಒಂದು. ಏನು ಸಕ್ಕತ್ತಾಗಿದೆ ಅಂದರೆ ವೆದರು ನೋಡಿ, ಒಂದ್ಸಲ ತೋರಿಸ್ತೀನಿ. ನೋಡಿ ಏನು ಸಕ್ಕತ್ತಾಗಿದೆ. ಆ ನೀರು, ಆ ಮೋಡ, ಆ ಮರ ಎಲ್ಲ ಫುಲ್ಲು ಒಳ್ಳೆ ಪೀಸ್ಫುಲ್ಲಾಗಿದೆ ಇಲ್ಲಿ. ಗೈಸ್, ಇವಾಗ ಜಸ್ಟು ಗುಳಿಗುಳಿ ಶಂಕರ ದೇವಸ್ಥಾನ ಹತ್ರ ಬಂದ್ವಿ. ಇವಾಗ ಇಲ್ಲಿ ಏನೋ ಇಲ್ಲಿ ಸ್ಪೆಷಲ್ ಅಂತೆ, ಏನಂತ ಗೊತ್ತಿಲ್ಲ. ಒಳಗಡೆ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಆಮೇಲೆ ನಿಮ್ಗೆ ನಾನು ಹೇಳ್ತೀನಿ ಏನಿದೆ ಇಲ್ಲಿ ವಿಶೇಷ ಅಂತ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಏನು ಸ್ಪೆಷಲ್ ಅಂತ ನನಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ ಸರಿಗೆ. ಅಪ್ರೇಟ್ಗಳೇ, ಅಲ್ಲಿ ಹೋಗಿ 3 ಸಲ ಮುಳುಗಿಸ್ಬಿಡಿ, ಇಲ್ಲಿ ಒದ್ದಿ ಬಿಡಿ, ಮೇಲೆ ಬರುತ್ತೆ ತಗೊಬನ್ನಿ ಆಯಿತಾ. ಆಮೇಲೆ ನೀರು ಹಾಕ್ಬೇಕು ಹೋಗಿ.
ಅಲ್ಲಿ ಬರ್ಬೇಕಲ್ಲ. ಓಂ ಬ್ರಹ್ಮಾನಂದ ಓಂಕಾರ. ಗೈಸ್ ಇವಾಗ ತಾನೇ ಜಸ್ಟು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಈ ದೇವಸ್ಥಾನದ ಸ್ಪೆಷಲ್ ಏನಂತ ಹೇಳಿದ್ರೆ, ನೀವು ಒಳಗಡೆ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬರುವಾಗ ನಿಮ್ಗೊಂದು ಬಿಲ್ವಪತ್ರೆ ಕೊಡ್ತಾರೆ. ಆ ಬಿಲ್ವಪತ್ರೆನ ತೊಗೊಂಬಿಟ್ಟು ನೀವು ಕೆಳಗಡೆ ಒಂದು ಹೊಂಡ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನು ಆಗಬೇಕು ಅಂತ ಇರುತ್ತೆ ಅದನ್ನು ಅಂದ್ಕೊಂಬಿಟ್ಟು ಅಲ್ಲಿ 3 ಸಲ ನೀರಲ್ಲಿ ಎದ್ಬಿಟ್ಟು ಒಳಗಡೆ ಬಿಡೋದಕ್ಕೆ ಕೇಳ್ತಾರೆ. ನೀವು ಅಂದ್ಕೊಂಡಿದ್ದು ಏನಾರು ಆಗುತ್ತೆ ಅಂತ ಹೇಳಿದ್ರೆ ಆ ಬಿಲ್ವಪತ್ರೆ ಒಳಗಡೆ ಹೋಗ್ಬಿಟ್ಟು ಫುಲ್ಲು, ಅಂದರೆ ಅಲ್ಲೊಂದು ಶಿವಲಿಂಗ ಇದೆ ಆ ಹೊಂಡದಲ್ಲಿ, ಅದರೊಳಗಡೆ ತಳ ಮುಟ್ಬಿಟ್ಟು ಮತ್ತೆ ವಾಪಸ್ ಬರುತ್ತೆ ರಿಟರ್ನು. ಆವಾಗ ನೀವು ಅಂದ್ಕೊಂಡಿರೋದು ಆಗಿದೆ ಅಂತ. ಮತ್ತು ಇನ್ ಕೇಸ್ ಅದೇನೋ ಆಗಿದ್ದರೆ ಆ ಬಿಲ್ವಪತ್ರೆನ ತೊಗೊಂಬಂದು ಹೊರಗಡೆ ಒಂದು ಶಿವಲಿಂಗ ಮೂರ್ತಿ ಇದೆ, ಅದ್ರ ಮೇಲೆ ಇಟ್ಬಿಟ್ಟು ನಿಮಗೆ ಮತ್ತೆ ಅದನ್ನ ಮನಸ್ಸಲ್ಲಿ ಏನು ಆಗಬೇಕು ಅಂತಿರುತ್ತೆ ಅದನ್ನ ಅಂದ್ಕೊಂಡ್ಬಿಟ್ಟು ನೀರು ಹಾಕೋದಕ್ಕೆ ಕೇಳ್ತಾರೆ. ನೀರು ಹಾಕಿದ ಮೇಲೆ ಅದನ್ನ ತೊಗೊಂಬಿಟ್ಟು ಮನೇಲಿ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಕೇಳ್ತಾರೆ. ಇದು ಈ ದೇವಸ್ಥಾನ ಸ್ಪೆಷಾಲಿಟಿ. ಇನ್ ಕೇಸ್ ಇದು ತುಂಬ ಪವರ್ಫುಲ್ ದೇವರಂತೆ. ಇನ್ ಕೇಸ್ ಏನಾರು ನೀವು ಅಂದ್ಕೊಂಡಿರೋದು ಆಗಿಲ್ಲ ಅಂದರೆ ಅದು ಫುಲ್ ಒಳಗಡೆ ಹೋಗೋದಿಲ್ಲ, ಮತ್ತೆ ಹಾಗೆ ವಾಪಸ್ ತೇಲ್ಕೊಂಡು ಹೊರಗಡೆ ಬರುತ್ತೆ. ಆವಾಗ ಸುಮ್ಮನೆ ಹಾಗೆ ಅಂದ್ಕೊಂಡು ಮನಸ್ಸಲ್ಲಿ ಮತ್ತೆ ಬರಬೇಕು ಅಷ್ಟೇ, ನೀವು ಕೈ ಮುಕ್ಕೊಂಡು. ಗೈಸ್ ಇದು ಶಿವಮೊಗ್ಗದಿಂದ 20 ಕಿಲೋಮೀಟರ್ಸ್ ಹೊರಗಡೆ ಇದೆ. ಒಂದ್ಸಲ ಏನಾರು ಆಗಬೇಕಂತ ಅಂದ್ಕೊಂಡಿದ್ದೆ, ಒಂದ್ಸಲ ಬಂದ್ಬಿಟ್ಟು ಟ್ರೈ ಮಾಡಿ ಗೈಸ್. ಈಗ ಇಲ್ಲಿ ಆ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ನೆಕ್ಸ್ಟ್ ಅಣಗೇರಿ ಕಟ್ಟೆ ಅಂತ ಇದೆ. ಇಲ್ಲಿ ಮಸೀದಿ ಮತ್ತು ದೇವಸ್ಥಾನ ಎರಡು ಒಟ್ಟಿಗೆ ಇದೆ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲೇ ಮಸೀದಿ. ಏನದೆಲ್ಲ ಫೋಟೋಸ್ ಎಲ್ಲ ಏನು? ಒಂದು ಅಣಗೇರಿ ಕಟ್ಟೆಯಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ಹಿಂದೂ ದೇವರು ಮತ್ತು ಮುಸ್ಲಿಂ ದೇವರು ಎರಡು ಒಟ್ಟಿಗೆ ಇದೆ ಇಲ್ಲಿ. ಅಲ್ಲಿ ಒಳಗಡೆ ನೀವು ಆವಾಗಲೇ ನೋಡಿದ್ರೆ ತೋರಿಸ್ನಲ್ಲ, ಅಲ್ಲಿ ತುಂಬ ತ್ರಿಶೂಲಗಳು, ಫೋಟೋಗಳು, ಏನೋ ಫೋಟೋ ಎಲ್ಲ ಹೊಡೆದ್ಬಿಟ್ಟು ಇಟ್ಟಿದ್ರು, ಅದೇನಂತ ಗೊತ್ತಿಲ್ಲ. ಮತ್ತು ಅಲ್ಲಿ ಬಟ್ ಹಿಂದೂ ಮುಸ್ಲಿಂ ಎರಡು ಒಟ್ಟಿಗೆ ಇದೆ, ದೇವರಲ್ಲಿ ಎರಡು ಒಟ್ಟಿಗೆ ಇದೆ. ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ. ಇಲ್ಲಿ ಒಳಗಡೆ ಒಂಥರ ಏನೋ ಇದೆ ಅಲ್ಲಿ. ಇದು ದೇವಸ್ಥಾನ ಒಳಗಡೆ ಹೇಗಿದೆ ಅಂದರೆ ಫುಲ್ ಯಾರೋ ನಿಂಬೆಹಣ್ಣು, ತ್ರಿಶೂಲ, ಫೋಟೋಸು ಎಲ್ಲ ಮಳೆ ಹೊಡೆದ್ಬಿಟ್ಟು ಇಟ್ಟಿದ್ದಾರೆ. ಏನಂತ ಗೊತ್ತಿಲ್ಲ ಅದು. ಬಟ್ ನಿಮ್ಗೆ ಏನಾರು ಗೊತ್ತಾ ಏನಂತ? ಫುಲ್ಲು ಒಂದ್ಸಲ ಯಾರೋ ಬಂದು ನೋಡ್ಬಿಟ್ರೆ ಒಳಗಡೆ ಹಂಗೆ ಶಾಕ್ ಆಗ್ಬಿಡ್ತೀರ ನೀವು. ಹೊಟ್ಟೆ ಬೇರೆ ಎಸಿತಿದೆ. ಮಧ್ಯಾಹ್ನದಿಂದ 2 ದೇವಸ್ಥಾನ ಕರ್ಕೊಂಬಂದು ಇವನು ಏನು ತಿಂದೇ ಇರೋಂಗೆ ಮಾಡಿದೆ ಇವನು. ಶಿವಮೊಗ್ಗದಲ್ಲೂ ದಸರಾ ಕಳೆ ಕಟ್ತಾ ಇದೆ ನೋಡಿ. ಇಲ್ಲಿ ಮೈಸೂರಲ್ಲಿ ಹೆಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಲೈಟಿಂಗ್ಸ್. ಆ್ಯಕ್ಚುಲಿ ಶಿವಮೊಗ್ಗ ಸರ್ಕಲ್ ಫುಲ್ ಲೈಟಿಂಗ್ಸು ಹೊಳಿತಾ ಇದೆ ಇವತ್ತು ಶಿವಮೊಗ್ಗ ಸರ್ಕಲ್. ಗಾಯ್ಸ್ ಇಲ್ಲಿ ನೋಡಿ, ಯಾವುದೋ ರಾಜಸ್ಥಾನಿ ಸ್ಟೈಲ್ ಊಟ ಅಂತ ಕರ್ಕೊಂಡ್ಬಂದಿದ್ದಾರೆ. ಊಟ ಬಂದಿದೆ ಈಗ. ಅನ್ಲಿಮಿಟೆಡ್ ಮೀಲ್ಸ್ ಅಂತ 150ಗೆ ಅನ್ಲಿಮಿಟೆಡ್ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವನು ಅನ್ಲಿಮಿಟೆಡ್ ಅಂದಿದ್ದು 3 ಜನದ ತೇರು ಒಬ್ಬನೇ. ಈಗೇನೋ ಅಲ್ಲಿ ಅವರು ಪ್ರೈಸನ್ನು ಜಾಸ್ತಿ ಮಾಡ್ತಾರಂತೆ ಇವನು ಬಂದಮೇಲಿಂದ. 150 ರೂಪಾಯಿದೇನೋ 300 ರೂಪಾಯಿ ಮಾಡೋಕೆ ಹೋಗ್ತಿದ್ದಾರೆ. ತಿಂದ ಅರ್ಧ ಗಂಟೆ ತಿಂದ ಬಿಡಿದೆ. ಅವನು ಬಡಿಸೋನು ಅಲ್ಲ, ಹಣ ಕೆಲಸ ಬಿಡ್ತೀನಿ ಅಂತ. ರೋಟಿ ಎಷ್ಟು 22. ಇರಿ, ನಾನು 6 ರೋಟಿ 6 ಚಪಾತಿ ತಿಂದೆ. ಇವನು 8 ತಿಂದ. ಇವನು 22 ಚಪಾತಿ ತಿಂದವನೆ. ಅವನು ಪಾಪ ಇವನಿಂದ ಅಲ್ಲಿ ರೊಟ್ಟಿ ಮಾಡೋನ್ ಬಯಸ್ಕೊಂಡ. ಎಷ್ಟೊತ್ತು ಬೇಗ ಮಾಡ್ಕೊಳ್ಳೋ ಅಂತ ಅವ್ನು ಬಯಸ್ಕೊಂಡ. ಇಂಥವೇ ಬರೀ ಅನ್ಲಿಮಿಟೆಡ್. ಯಾರು ಇಡೋಕೋಬಿಡಿ ಅನ್ಲಿಮಿಟೆಡ್. ಗಾಯ್ಸ್ ಈಗ ಇವತ್ತು ಸಕ್ಕರೆ ಬೈಲಿಗೆ ಹೋಗ್ತಾ ಇದೀವಿ. ಫಸ್ಟು ಸಕ್ಕರೆ ಬೈಲಿಗೆ ಹೋಗಿ ಅಲ್ಲಿಂದ ಕುವೆಂಪು ಅವ್ರ ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ನೆಕ್ಸ್ಟ್ ಡಿಸೈಡ್ ಮಾಡ್ತೀವಿ. ಇವಾಗ ಸಕ್ಕರೆ ಬೈಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇವಾಗ ಫಸ್ಟು ಸಕ್ಕರೆ ಬೈಲಿಗೆ ಹೋಗಿ ಅಲ್ಲಿಂದ ಕುವೆಂಪು ಅವ್ರ ಮನೆ, ಅದೇನು ಅಲ್ಲಿಂದ ಡಿಸೈಡ್ ಮಾಡ್ತೀವಿ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಜನ ಸಕ್ಕರೆ ಬೈಲಲ್ಲಿ.
ಇವತ್ತು ವೀಕೆಂಡ್ ಆಗಿರೋದ್ರಿಂದ ಎಷ್ಟು ಜನ ಇದ್ದಾರೆ ಇವತ್ತು. ಇನ್ನು ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ಎಷ್ಟು ಜನ. ಗೈಸ್ ಇಲ್ಲಿ ನೋಡಿ ಒಂದು ಬರ್ತಾ ಇದೆ ಆನೆ. ಗೈಸ್ ಇಲ್ಲಿ ಟಿಕೆಟ್ ತಗೊಳಕ್ಕೆ ಇನ್ನೂ 1 ಅವರ್ ಬೇಕನ್ಸುತ್ತೆ ನಮಗೆ. ಈ ಜನಗಳು ನೋಡಿದ್ರೆ ಇವರು ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಗೈಸ್ ಈಗ ಪಾರಿವಾಳ ಜೊತೆ ಒಂದು ಫೋಟೋ. ಇಲ್ಲಿ ವಿಡಿಯೋ ಮಾಡೋರಿಗೆಲ್ಲ ಫೋಟೋ ಇಲ್ವಂತ, ಯೂಟ್ಯೂಬ್ ಮಾಡೋರಿಗೆಲ್ಲ ಇಲ್ಲಿ ಫೋಟೋ ಅಲೋ ಇಲ್ಲ, ಅದಕ್ಕೆ ಕೊಡಲಿಲ್ಲ ಫೋಟೋನ. ಪಾರಿವಾಳ ಜೊತೆ ಇಲ್ಲೇ ಕಸ್ತೂರಿ ನಿವಾಸ ಒಂದು ಪೋಸ್ಟ್ ಕೊಡ್ತಾ ಇದ್ದೆ. ಏನೋ ನಮ್ಮ ಟೈಮ್ ಖರಾಬ್ ಅನ್ಸುತ್ತೇನಪ್ಪ ಇವತ್ತು. ಇವಾಗ ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಿದ್ವಿ. ಕ್ಯೂ ಅಲ್ಲಿ ನಿಂತಿದ್ವಿ, 1 ಗಂಟೆ ಬೇಕಿತ್ತು. ಏನೋ ಮಾಡಿ 2 ನಿಮಿಷಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಜುಗಾಡ್ ಕೆಲಸ ಮಾಡಿದೆ ನಾನು. ಇಲ್ಲಿ ವಿಡಿಯೋ ಫೋಟೋಸ್ ಅಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ ಇಲ್ಲಿ. ನಾವು ಆನೆ ಮೇಲೆ ಹತ್ಬಿಟ್ಟು ವಿಡಿಯೋ ಮಾಡಿಸ್ಕೊಳ್ಳೋಣ ಅಂತ ಬಂದರೆ ಇಲ್ಲಿ ಬರೀ ಫೋಟೋ ಅಷ್ಟೇ, ವಿಡಿಯೋ ಮಾಡೋಕ್ಕೆಲ್ಲ ಇಲ್ಲಿ ಬಿಡ್ತಾ ಇಲ್ಲ. ಇಲ್ಲಿ ವಿಡಿಯೋ ಮಾಡಿಸ್ಕೊಳ್ಳೋಣ ಅಂತ ಬಂದರೆ ವಿಡಿಯೋ ಅಲೋ ಇಲ್ವಂತೆ. ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ಬಿಟ್ಟು ವಿಡಿಯೋ ಮಾಡಿಸ್ಕೊಳ್ಳೋಣ ಅಂತ ಬಂದರೆ ನಾವು ವಿಡಿಯೋ ಅಲೋ ಇಲ್ಲ, ಜಸ್ಟ್ ಫೋಟೋ ಅಷ್ಟೇ. ಮತ್ತೆ ಸ್ನಾನ ಮಾಡಿಸೋದಕ್ಕಷ್ಟೇ, ಅದು ಸಪ್ರೇಟ್ ಟಿಕೆಟ್ ಅಂತ. ಇಲ್ಲೆಲ್ಲ ಫೋಟೋ ಶೂಟ್ ನಡೀತಾ ಇದೆ ನೋಡಿ. ಈಗ ಇವನು ಇಲ್ಲಿ ಫೋಟೋ ತೆಗೆಸ್ಕೋಬೇಕಂತೆ. ಇವನು ಫೋಟೋನು ಬೇಡ ಇವನಿಗೆ, ವಿಡಿಯೋನು ಬೇಡ ಇವನಿಗೆ. ತಿನ್ನಕ್ಕೆ ಒಂದು ಕೊಟ್ಬಿಟ್ರೆ ಸಾಕು ಇವನಿಗೆ. ಮುಡ್ಕೋದಲ್ಲಿ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಗೈಸ್ ಇವಾಗ ರಾಷ್ಟ್ರಕವಿ ಕುವೆಂಪುರವರ ಮನೆಗೆ ಬಂದಿದ್ದೀವಿ, ಮನೆ ಹತ್ರ ಬಂದಿದ್ದೀವಿ. ಇಲ್ಲಿಂದ 1 ಕಿಲೋಮೀಟರು. ಗೈಸ್ ಇವಾಗ ಕುಪ್ಪಳ್ಳಿ ಎಂಟ್ರಿ. ಗೈಸ್ ತುಂಬ ಜನ ನೋಡಿ, ಆಗಲೇ ಟೈಮ್ 10 o'clock, ಆಗಲೇ ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ. ಗೈಸ್ ಇವಾಗ ಜಸ್ಟ್ ಕುವೆಂಪು ಅವ್ರ ಮನೆ ಹತ್ರ ಬಂದಿದ್ದೀವಿ. ನೋಡಿ ಹೆಂಗಿದೆ. ತುಂಬ ಒಂಥರ ಪೀಸ್ಫುಲ್ ಆಗಿದೆ ಇಲ್ಲಿ. ಅದೇ ಬಟ್ ತುಂಬ ಜನ ಬಂದಿದ್ದಾರೆ. ಒಳಗೋಣ ಬರ ಬೇಡ, ಒಳಗೋಣ ಬನ್ನಿ. ಇವಾಗ ಒಳಗಡೆ ಹೋಗಿ ಟಿಕೆಟ್ ತಗೋಬೇಕು. ಎಲ್ಲ ಫುಲ್ ಫೋಟೋಶೂಟ್. ಇಲ್ಲಿ ಒಳಗಡೆ ಹೋಗೋದಕ್ಕೆ ಟಿಕೆಟ್ಗೆ ಇಲ್ಲಿ ಫೋನ್ಪೇಗೆ ನೆಟ್ವರ್ಕೇ ವರ್ಕ್ ಆಗ್ತಾ ಇಲ್ಲ ಕ್ಯಾಶ್ ಕೊಡಬೇಕು, ಇಲ್ಲ ಫೋನ್ಪೇ ಮಾಡಬೇಕು. ಅದಕ್ಕೆ ಫೋನ್ಪೇ ಮಾಡೋದಕ್ಕೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದಕ್ಕೆ ಸಿಗೋವರೆಗೂ ಹೊರಗೆ ಹೋಗ್ತಾ ಇದೀವಿ. ಗೈಸ್ ಇಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ, ಬರೀ ಗ್ರೀನರಿ, ಆ ಮನೆ ಒಂಥರ ಎಕ್ಸ್ಪೀರಿಯೆನ್ಸ್. ಅದು ಬಂದ್ಬಿಟ್ಟೆ ಇಲ್ಲಿ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ನೀವು. ನೋಡಿ ಎಷ್ಟು ಜನ ಇದ್ದಾರೆ, ಆದರೂ ಈ ಪಕ್ಷಿಗಳ ಸೌಂಡು, ಈ ಮರ, ಈ ಮನೆ, ಮಳೆ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಇವಾಗ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ನೆಕ್ಸ್ಟ್ ಎಲ್ಲಿಗಪ್ಪ? ಗೈಸ್ ಇಲ್ಲಿ ಕುವೆಂಪು ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಅವ್ರದ್ದು ಸಮಾಧಿ ಇದೆ ಅಂತೆ, ಅದು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಅಲ್ಲಿಂದ ಒಂದು 500 ಮೀಟ್ರ್ ಆಗ್ಬೋದು, ಅಲ್ಲಿಂದ ಒಂದು 500 ಮೀಟ್ರ್ ಆಗುತ್ತೆ. ಹೋಗ್ತಾ ಇದ್ದೀವಿ. ಇದು ನೋಡಿ, ಇದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಥರನೇ ಇದೆ. ಸಮಾಧಿ ಅಲ್ವೇನಾ?
ಇಲ್ಲಿ ನೋಡಿ ಕವಿ ಸಮಾಧಿ ಅಂತ ಇದೆ. ಮೇಲೆಲ್ಲ ಹೋಗೋಣ, ಹೋಗೋದ ಕಡೆ. ಇಲ್ಲಿ ನೋಡಿ ಕುವೆಂಪು ಅವ್ರ ಸಮಾಧಿ ಇದು. ಅವ್ರ ಮನೆಯಿಂದ ಇದು 500 ಮೀಟರ್ ದೂರದಲ್ಲಿದೆ. ಇಲ್ಲೂ ತುಂಬ ಜನ ಇದ್ದಾರೆ. ಇವನು ಮೊನ್ನೆ ನೈಟನೇ ಇಲ್ಲಿಗೆ ಬಂದಿದ್ದಂತೆ, ಆವಾಗಿಂದ ಕುವೆಂಪು ಅವ್ರ ಕನ್ಸಲ್ಲಿ ಬರ್ತಾರಂತೆ. ಇವನು ಬಂಟಿ ಅಂತ ಯಾಕಂದರೆ ಇವನು ಬನ್ನು ಟೀ ಜಾಸ್ತಿ ಕುಡಿತಾ ಇದ್ದ, ಅದಕ್ಕೋಸ್ಕರ ಬಂಟಿ ಅಂತ ಇಟ್ಬಿಟ್ಟು ಹೆಸರು ಹೀಗೆ. ಗೈಸ್ ಈಗ ಹಂಗೆ ಇಲ್ಲಿ ಒಂದು ಫಾಲ್ಸ್ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ, ಸೌಂಡ್ ಮಾತ್ರ ಕೇಳಿಸ್ತಾ ಇದೆ ಇಲ್ಲಿ. ಎಲ್ಲಿದೆ ಇದು? ಯಾವ ಫಾಲ್ಸು? ಗೈಸ್ ಇದು ಅದು ಹಿಡನ್ ಫಾಲ್ಸ್ ಇದು ನೋಡಿ. ಇಲ್ಲಿ ಇದು ಅಬ್ಬಿ ಫಾಲ್ಸ್ ಅಂತ ಮ್ಯಾಪ್ ಹಾಕೊಂಡ್ಬಂದ್ರೆ ಈ ಫಾಲ್ಸ್ ಹತ್ರ ಕರ್ಕೊಂಡ್ಬಂದಿದ್ದು. ಇಲ್ಲಿ ಫಾಲ್ಸ್ ಇರೋದೇ ಯಾರಿಗೂ ಗೊತ್ತಾಗಲ್ಲ ಆ್ಯಕ್ಚುಲಿ. ನಮಗೂ ಫಸ್ಟ್ ಗೊತ್ತಾಗಲಿಲ್ಲ. ಅಲ್ಲ ಲೊಕೇಶನ್ ಹತ್ರ ಬಂದ ತಕ್ಷಣ ಅಲ್ಲಿ ಫಾಲ್ಸೇ ಕಾಣಿಸ್ತಿಲ್ಲ, ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು. ಆ ಸೌಂಡ್ ಕೇಳಿಸ್ಕೊಂಡು ಬಂದ್ವಿ ನಡ್ಕೊಂಡು. ಇಲ್ಲಿ ಫಾಲ್ಸ್ ಸಿಕ್ತು. ಇವನು 20 ವರ್ಷದಿಂದ ಇಲ್ಲೇ ಇದ್ದಾನೆ. 25 ವರ್ಷದಿಂದ ಶಿವಮೊಗ್ಗದಲ್ಲೇ ಇದ್ದಾನೆ. ಇವನಿಗೆ ಇರೋದೇ ಗೊತ್ತಿಲ್ಲ ಇಲ್ಲಿ. ಓ ಆ್ಯಕ್ಚುಲಿ ಸಕ್ಕತ್ತಾಗಿದೆಯಲ್ಲ ಗಾಯ್ಸ್. ಇದು ಇವತ್ತಿನ ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್. ಬಾಯ್ ಬಾಯ್.